ಓಕೆ. ಇವತ್ತು ನಡೆದಿರುವಂಥ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಮೊದಲನೇ ನ್ಯೂಮರಿಕಲ್ ಪ್ರಾಬ್ಲಮ್ ಅದು 42 ಕ್ವಶನ್ಸಲ್ಲಿ ಏನು ಕೇಳಿದಾರಪ್ಪ ಅಂತಂದರೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆನ್ ಎ ಸ್ಮಾಲ್ ಸ್ಪಿಯರ್ ಚಾರ್ಜ್ 0.4 microcoulomb ಡ್ಯೂ ಟು ಅನದರ್ ಸ್ಪಿಯರ್ ಆಫ್ ಅ ಚಾರ್ಜ್ ಮೈನಸ್ 0.8 microcoulomb ಇನ್ ಏರ್ ಈಸ್ 0.2 ನ್ಯೂಟನ್ ಅಂತಂದರೆ ಏನು ಕೇಳಿದಾರೆ ಕ್ವಶನಲ್ಲಿ, ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಪಿಯರ್ ಮತ್ತು ಬಿ find the new force when the charges are separated by the same distance in the medium of a dielectric constant 4 ಅಂತ ಕೊಟ್ಟಿದ್ದಾನೆ. ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನು ಕೂಡ ಎಪ್ಸಿಲಾನ್ ನಾಟ್ದು ಕೊಟ್ಟಿದ್ದಾನೆ. ಬಟ್ ಅಕಾರ್ಡಿಂಗ್ ಟು ನಾನು ಕ್ವಶನ್ಸ್ ಪ್ರಕಾರನ ಹೇಳೋದಾದರೆ ಇದು ಈ ಪ್ರಶ್ನೆ ಬಂದು ಅಥವಾ ಈ ಕ್ವಶನ್ ಬಂದು ಯಾವುದರಿಂದ ಅಂತಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಮತ್ತು ಫೀಲ್ಡ್ಸಿಂದ ಕೇಳಿರೋದು. ಆ ಪ್ರಶ್ನೆಲೇ ಹೇಳಿದ್ದಾರೆ. ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಎ ಆಪ್ಷನ್ ಕ್ವಶನ್ ನಂಬರ್ 42 ಅಲ್ಲಿ ಎ ಏನಂತ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಪಿಯರ್ ಅಂತ ಕೇಳಿರೋದು. ಫಸ್ಟ್ ನಾವೇನು ಮಾಡಬೇಕು, ನಾನು ಹೇಳಿದಾಗೆ ಗಿವನ್ ಬರ್ಕೋಬೇಕು. ಗಿವನಲ್ಲಿ ಸ್ಮಾಲ್ ಸ್ಪಿಯರ್ ಆಫ್ ಎ ಚಾರ್ಜಸ್ ಅಂತ ಕೇಳಿದರೆ 0.4, ಅದನ್ನು Q1 ಅಂತ ತೊಗೊಂಡಿದ್ದೀನಿ. 0.4 ಮೈಕ್ರೋಕೂಲಮ್, 0.4 ಮೈಕ್ರೋನ 10⁻⁻6 ಅಂತ ಇದೆ, ಅದಕ್ಕೆ 10⁻⁻6 ಕೂಲಮ್ ಅಂತ ಬರ್ತಿದ್ದೀನಿ. ಹೀಗೆ ನೆಕ್ಸ್ಟ್ ಏನಾಗಿದೆ, ಅನದರ್ ಸ್ಪಿಯರ್ ಆಫ್ ಎ ಚಾರ್ಜ್ ಮೈನಸ್ 0.8 ಮೈಕ್ರೋಕೂಲಮ್ ಇದೆ, ಅದನ್ನು ಅನದರ್ ಚಾರ್ಜ್ನ Q2 ಅಂತ ತಗೊಂಡು ಮೈನಸ್ 0.8 ಮೈಕ್ರೋಕೂಲಮ್. ಮೈಕ್ರೋ ಅಂದರೆ ಅಗೇನ್ 10⁻⁻6 ಅದನ್ನು ಬರ್ತಿದ್ದೀನಿ, ಕೂಲಮ್ ಬರ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ಅಲ್ಲಿ ಹೇಳಿರೋದೇನು, ಅದರ ನಡುವೆ ಇರೋಂಥ ಫೋರ್ಸ್ ಯಾವುದಿದೆ ಅಂದರೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಯಾವುದಿದೆ ಅಂದರೆ 0.2 ನ್ಯೂಟನ್. ನ್ಯೂಟನ್ ಯಾವುದು ಎಸ್ ಐ ನ್ಯೂಟನ್ ಫೋರ್ಸ್ ಅಲ್ವಾ, ಅದು F = 0.2 ನ್ಯೂಟನ್ ಕೇಳಿದ್ದಾನೆ. ನೆಕ್ಸ್ಟು ಎ ಆಪ್ಷನ್ ನೆಕ್ಸ್ಟ್ ಕ್ವಶನ್ನಲ್ಲೇ ಕ್ವಶನಲ್ಲಿ ಸಬ್ ಕ್ವಶನ್ ಏನಂತ ಕೇಳಿದ್ದಾನೆ, ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಪಿಯರ್ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಸ್ಪಿಯರ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಎರಡು ಚಾರ್ಜ್ನ, ಒಂದು ಪ್ಲಸ್ ಕ್ಯೂ ಒಂದು ಮೈನಸ್ ಕ್ಯೂ ಚಾರ್ಜ್ ಇದೆ, ಅದ್ರ ನಡುವೆ ಇರೋಂಥ ಡಿಸ್ಟೆನ್ಸು. ಇದನ್ನ ಮತ್ತೆ ಡಿಸ್ಟೆನ್ಸ್ ಏನಾಗಿದೆ ಆರ್ ಅಂತ ಕರಿತೀವಿ. ಯಾವುದು ಕೂಲಮ್ಸ್ ಲಾನ ಡಿಫೈನ್ ಮಾಡಿದ್ದೀವಲ್ವ, ಕೂಲಮ್ಸ್ ಲಾಲಿ ಅದ್ರ ಪ್ರಕಾರನೇ ಎರಡು ಚಾರ್ಜ್ ಇದೆ, ಅದನ್ನು ಚಾರ್ಜ್ ನಡುವಿನ ಡಿಸ್ಟೆನ್ಸನ್ನು ಆರ್ ಅಂತ ತಗೋತೀನಿ. ಮತ್ತು ಅದ್ರ ನಡುವೆ ಇರುವಂಥ ಫೋರ್ಸನ್ನು ಎಫ್ ಇಂದ ಡಿನೋಟ್ ಮಾಡ್ತೀವಿ. ಇಲ್ಲೇನು ಮಾಡಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ಅ ಚಾರ್ಜ್ Q1 ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ Q2 ಕೊಟ್ಟಿದ್ದಾರೆ, ಮತ್ತು ಅದ್ರ ನಡುವೆ ಇರುವಂಥ ಫೋರ್ಸನ್ನು ಕೂಡ ಕೊಟ್ಟಿದ್ದಾರೆ. ಇನ್ ಬಿಟ್ವೀನ್ ಸಮ್ ಕೈಂಡ್ ಆಫ್ ಅ ಫೋರ್ಸ್ ಇಸ್ ದೇರ್, ಆ ಫೋರ್ಸನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ನಾವೇನು ಮಾಡಬೇಕಪ್ಪ ಇಲ್ಲಿ ಅಂದರೆ, ಸಬ್ ಕ್ವಶನಲ್ಲಿ ಕೇಳಿರೋಂಗೆ ಎ ಅಲ್ಲಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ ಡಿಸ್ಟೆನ್ಸ್ ಅಂದ್ರೆ ಏನು, ಆರ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೋಸ್ಕರ ಆರನ್ನು ನಾನು ಏನು ಮಾಡ್ತಿದ್ದೀನಿ, ಕ್ವಶನ್ ಮಾರ್ಕ್ ಹಾಕೊಂಡಿದ್ದೀನಿ. ಓಕೆ. ಸೆಕೆಂಡ್ ಕ್ವಶನಲ್ಲಿ ಫೋರ್ಸ್ನ ಫೈಂಡ್ ಔಟ್ ಮಾಡಬೇಕು ಒಂದು ಮೀಡಿಯಮಲ್ಲಿ. ಆ ಮೀಡಿಯಮ್ದು ಕಾನ್ಸ್ಟೆಂಟನ್ನು ಕೊಟ್ಟಿದ್ದಾನೆ, K = 4 ಅಂತ ಕೊಟ್ಟಿದ್ದಾನೆ. ಅದನ್ನು ನಾವೇನು ಮಾಡಬೇಕು, ಒಂದು ಮೀಡಿಯಮಲ್ಲಿ ಫೋರ್ಸ್ನ, ಅದೇ ಚಾರ್ಜು ಸೇಮ್ ಡಿಸ್ಟೆನ್ಸೇ ಬಟ್ ಬೇರೆ ಮೀಡಿಯಮ್. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಕೊಟ್ಟಿರೋದು ಏರ್ ಮೀಡಿಯಮ್ದು 0.2 ನ್ಯೂಟನ್ ಇದೆ. ಬಟ್ ಇನ್ನೊಂದು ಏನು ಮಾಡ್ತಿದ್ದಾನೆ ಅಂದರೆ, ಇದರಲ್ಲಿ ಒಂದು ಮೀಡಿಯಮ್ ನಾವೇನು ಮಾಡಬೇಕು, ಯಾವುದೋ ಒಂದು ಮೀಡಿಯಮ್ದು ನಾವು ಫೋರ್ಸ್ನ ಫೈಂಡ್ ಔಟ್ ಮಾಡಬೇಕು. ಅದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದನ್ನು ನೋಡೋಣ. ಫಸ್ಟು ಯಾವುದು ಕ್ವಶನ್ ನಂಬರ್ 42 ಅಲ್ಲಿ ಏನ ಸಾಲ್ವ್ ಮಾಡೋದಕ್ಕೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತಿದ್ದೀವಿ ಅಂದರೆ, ಕೂಲಮ್ಸ್ ಲಾದು ಫಾರ್ಮುಲಾನೇ F = 1/4πε0 Q1/Q2 r² ಅಂತ. ಕೂಲಮ್ಸ್ ಲಾ ಫೋರ್ಸ್ ಫೈಂಡ್ ಔಟ್ ಮಾಡೋದಕ್ಕೆ, ಬಿಟ್ವೀನ್ ದ ಟೂ ಚಾರ್ಜಸ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು F = 1/4πε0 Q1/Q2 r² ಅಂತ ಓದಿದ್ವಲ್ವಾ, ಅದನ್ನೇ ಬರ್ದಿದ್ದೀನಿ ಅಷ್ಟೇ. ಇಲ್ಲೇ ಆಲ್ರೆಡಿ ಹೇಳಿದಾಗೆ ನಾವೇನು ಮಾಡಬೇಕು, ಆರ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ ಅಂದರೆ, ಎಫ್ನ ತೆಗೆದು ಇಲ್ಲಿಗೆ ಈ ಪ್ಲೇಸ್ಗೆ, ಮತ್ತು ಅದನ್ನೇ r² ತೆಗೆದು ಈ ಪ್ಲೇಸ್ಗೆ ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ನಮ್ಗೆ ಆರ್ ಬೇಕಲ್ಲ, ಅದಕ್ಕೋಸ್ಕರ. ಎಲ್ಲ ವ್ಯಾಲ್ಯೂನು ಗೊತ್ತು, Q1 ಗೊತ್ತು, Q2 ಗೊತ್ತು, ಅಗೇನ್ ನಮಗೆ ಎಫ್ ಗೊತ್ತು, r² ಗೊತ್ತಿಲ್ಲ, ಅದಕ್ಕೋಸ್ಕರ r² ಫೈಂಡ್ ಔಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಶಿಫ್ಟ್ ಇಂಟರ್ಚೇಂಜ್ ಮಾಡ್ತಿದ್ದೀನಿ ಅಷ್ಟೇ ಪ್ಲೇಸ್ನ. ಇದನ್ನು ಇಲ್ಲಿಗೆ ತೊಗೊಂಡು ಬರ್ತಿದ್ದೀನಿ, ಇದನ್ನು ಇಲ್ಲಿಗೆ ತೊಗೊಂಡು ಬರ್ತಾ ಇದ್ದೀನಿ. ಅಗೇನ್ 1/4πε0 ಅಂತಂದರೆ ಅದು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ 9 × 10⁻⁹ ಅಂತ ನಮಗೆ ಗೊತ್ತಿರಬೇಕು. ಓಕೆ. ನಂತರ ಇದನ್ನು ನಮಗೆ ಕೊಟ್ಟಿರುವಂಥ ವ್ಯಾಲ್ಯೂಸನ್ನು ಅಕಾರ್ಡಿಂಗ್ ಟು ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡೋದಷ್ಟೇ. 1/4πε0 ಅಂದರೆ 9 × 10⁻⁹ ಬರುತ್ತೆ. Q1 ಅಂದರೆ 0.4 × 10⁻⁻6. ಅದೇ ರೀತಿ Q2 ಅಂದರೆ 0.8 10⁻⁻6 ಬರುತ್ತೆ. F ಅಂತಂದ್ರೆ ಏನು, 0.2 ನ್ಯೂಟನ್ನ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀವಿ, ಸಿಂಪ್ಲಿಫಿಕೇಶನ್ ಮಾಡ್ತೀವಿ. 9 × 0.4 ಆ್ಯಂಡ್ ಬಂದಿದ್ದು 0.8 ಮಾಡ್ತೀವಿ. ಅಗೇನ್ ಬಂದಿರೋ ವ್ಯಾಲ್ಯೂನ ನೆಕ್ಸ್ಟ್ ಏನು ಮಾಡ್ತೀವಿ, /2 ಮಾಡಿದಾಗ ನಮಗೆ ಬರುತ್ತೆ 14.4 ಬರುತ್ತೆ. ಇದನ್ನೆಲ್ಲನೂ ಕೂಡ ಫಾರ್ ಎಕ್ಸಾಂಪಲ್ 9 × 0.4 × 0.8 ಮಾಡ್ತೀವಿ. ನಂತರ /0.2 ಮಾಡಿದಾಗ 14.4 ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ, ಇಲ್ಲೂ ಪವರ್ಸ್ ನೋಡೋಣ. 10⁻⁻6 ಇದೆ,
ಇಲ್ಲೂ ಕೂಡ 10 to the power of minus 6 ಇದೆ. 6 minus 6ನ ಎರಡನ್ನೂ ಕೂಡ ಆ್ಯಡ್ ಮಾಡ್ಬೋದಲ್ವಾ? ಏನಾಗುತ್ತೆ 10 to the power of minus ಇಲ್ಲಿ ಆ್ಯಡ್ ಮಾಡಿದಾಗ ಇದನ್ನು ಅದೇ ರೀತಿ ಬರ್ಕೋತೀನಿ 10 to the power of minus +9 ಅದೇ ರೀತಿ ಬರ್ಕೋತೀನಿ. ಇವೆರಡನ್ನೂ ಆ್ಯಡ್ ಮಾಡಿದಾಗ ಇಂಟು 10 to the power of minus 12 ಆಗಲಿಲ್ವಾ? ಯಾಕೆಂದರೆ -6 ಏನಾಗುತ್ತೆ -12 ಆಗುತ್ತೆ. ಅಗೇನ್ 14.4 ಇಂಟು 10 to the power of 9ಇಂದ -12ನ ಮಾಡಿದಾಗ ಏನಾಗುತ್ತೆ -3 ಆಗಲ್ವಾ? ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ 14.4ನ ಇಲ್ಲಿ 14.4 ನಾನು ಡೆಸಿಮಲ್ ಪಾಯಿಂಟನ್ನು ಏನು ಮಾಡ್ತಿದ್ದೀನಿ ರೈಟ್ ಸೈಡ್ ಮೂವ್ ಮಾಡ್ತೀನಿ. ಅಂದರೆ 1.4 ಅಂದರೆ ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡ್ ಮೂವ್ ಮಾಡಿದಾಗ 10 to the power of ಇಲ್ಲಿ ಏನಾಗುತ್ತೆ 1 ಪವರ್ ಏನಾಗುತ್ತೆ ರೈಸ್ ಆಗುತ್ತೆ. ನೆಗೆಟಿವಲ್ಲಿ 10 to the power of 4 ಅಂತ ಬರೀಬೋದಾ? ಅದನ್ನೇನು ಮಾಡಿದ್ದೀನಿ 144 ಇಂಟು 10 to the power of -4 ಅಂತ ಬರ್ತಿದ್ದೀನಿ. ನಂತರ ಏನು ಮಾಡಬೇಕು, ಅಲ್ಲಿ ಸಿಕ್ಕಿರೋದು ನಮಗೆ ಆರ್ ಸ್ಕ್ವಯರ್ ವ್ಯಾಲ್ಯೂ. ಅದನ್ನು ನಮ್ಗೆ ಬೇಕಾಗಿರೋದು ಆರ್. ಅದಕ್ಕೋಸ್ಕರ ಇದನ್ನು ಸ್ಕ್ವಯರ್ ರೂಟನ್ನು ತೆಗೆದಾಗ ಇಲ್ಲಿ ಏನಾಗುತ್ತೆ ಸ್ಕ್ವಯರ್ ರೂಟ್ ಬರುತ್ತೆ. 144 ಇಂಟು 10 to the power of -4 ಸ್ಕ್ವಯರ್ ರೂಟ್ ಹಾಕಿದಾಗ 144ನ ನಾವು ಸ್ಕ್ವಯರ್ ರೂಟ್ ತೆಗೆದಾಗ 10 to the power of ಏನು ಬರುತ್ತಪ್ಪ ಅಂದರೆ 12 ಬರುತ್ತೆ. ಓಕೆ, ಇಲ್ಲಿರೋದೇನು 10 to the power of -4 ಇದೆಯಲ್ಲ, -4ನ ಇಂಟು 10 to the power of -2 ಅಂತ ಬರಿತೀನಿ. ಎಗೇನ್ -2 ಇದೆ, -2 ಇಂತಿದೆ ಅಂತಂದು ತೊಗೊಂಡು ಬಂದಾಗ ಇಲ್ಲಿ -2ನ ರಿಮೂವ್ ಮಾಡಬೇಕಂತಂದರೆ ಡೆಸಿಮಲ್ ಪಾಯಿಂಟ್ 1 2 ಏನು ಮಾಡ್ತಾಯಿದ್ದೀನಿ ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ತಾಯಿದ್ದೀನಿ. ಅವಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ ಅಂತ ತಗೊಂಡಾಗ 1 2 ಡೆಸಿಮಲ್ ಪಾಯಿಂಟ್ನ ರಿಮೂವ್ ಮಾಡಿದಾಗ ಏನಾಗುತ್ತೆ 0.12 ಆಗುತ್ತೆ. ಆವಾಗ 10 to the power of -2 ಇರುತ್ತೆ. ನಾನೇನಾದರೂ ಡೆಸಿಮಲ್ ಪಾಯಿಂಟನ್ನು ಲೆಫ್ಟ್ ಸೈಡ್ ಮೂವ್ ಮಾಡಿದಾಗ ಏನಾಗುತ್ತೆ ಪವರ್ ಏನಾಗುತ್ತೆ +2 ಅಲ್ಲಿ ರೈಸ್ ಆಗಲ್ವಾ? ಓಕೆ, ರೈಸ್ ಆದಾಗ ಏನಾಗುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ. ಫೈನಲ್ ಆಗಿ 0.12 ಉಳ್ಕೊಳ್ಳುತ್ತೆ. ಅದನ್ನೇ 0.12 ರೇಡಿಯಸನ್ನು ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ಮೀಟರಲ್ಲಿರುತ್ತೆ. ರೇಡಿಯಸನ್ನು ಬರಿತೀನಿ. ನಂತರ ಏನು ಮಾಡಬೇಕು, ಆಪ್ಷನ್ ಕ್ವಶನಲ್ಲೇ 42 ಕ್ವಶನ್ಸಲ್ಲಿ ಏನು ಕೇಳಿದ್ದೇನೆ ಸಬ್ ಕ್ವಶನ್, ಯಾವುದೋ ಒಂದು ಮೀಡಿಯಮಲ್ಲಿ ನಾವೇನು ಮಾಡಬೇಕು ಅದರದ್ದು ಫೋರ್ಸ್ ಎಷ್ಟಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತಂದರೆ F medium is equal to F air divided by K. ಅಂದರೆ ಫೋರ್ಸ್ ಇನ್ ಸಮ್ ಮೀಡಿಯಮ್, ಫೋರ್ಸ್ ಇನ್ ಏರ್ ಮತ್ತು ಒಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟನ್ನು ಕೊಟ್ಟಿದ್ದಾರೆ, ಅದನ್ನು K ಅಂತ ತಗೋತೀವಿ. ಓಕೆ, ನೆಕ್ಸ್ಟ್ F air ಅಂತಂದರೆ ಆಲ್ರೆಡಿ ಕೊಟ್ಟಿದ್ದಾರೆ 0.2 ನ್ಯೂಟನ್ ಅಂತ ಕೊಟ್ಟಿದ್ದಾರೆ, ಅದನ್ನು ಬರ್ತಿದ್ದೀನಿ. K ಅಂತಂದರೆ ಎಗೇನ್ ಅದನ್ನು ಬಂದು ಕ್ವಶನಲ್ಲೇ ಕೊಟ್ಟಿದ್ದಾರೆ 4 ಬರ್ತಿದ್ದೀನಿ. ಫೈನಲ್ ಆಗಿ ಸಾಲ್ವ್ ಮಾಡಿದಾಗ 0.05 ನ್ಯೂಟನ್ ಸಿಗುತ್ತೆ. ಇಷ್ಟು ಮಾಡಿದ್ರೆ ನಮಗೆ ಎಕ್ಸಾಮಲ್ಲಿ 5 ಮಾರ್ಕ್ಸ್ ಸಿಗುತ್ತೆ. ಆ್ಯಕ್ಚುಲಿ ನಮ್ಗೆ ಇದನ್ನು ಮಾಡಬೇಕಂದ್ರೆ ಫಸ್ಟು ಈ ಫಾರ್ಮುಲಾ ಗೊತ್ತಿರಬೇಕು ಮತ್ತು ಈ ಫಾರ್ಮುಲಾ ಗೊತ್ತಿರಬೇಕು ಅಷ್ಟೇ. ಓಕೆ.